ಒಕ್ಕೂಟ ಸಮನ್ವಯತೆ ಒಗ್ಗಟ್ಟೆ ಎಲ್ಲೋ ಒಂದ್ ಕಡೆ ಫೇಲ್ ಆಯ್ತಾ ಅನ್ನುವಂಥ ಪ್ರಶ್ನೆ ಬರುತ್ತಲ್ಲ. ಆ ಥರ ಅವ್ರವ್ರ ಅಭಿಪ್ರಾಯನ ಅದನ್ನೇ ಹೇಳ್ತಾ ಇದೀನಲ್ಲ. ಈಗ ಅವರು ಮಹಾಗಠಬಂಧನ ನಮ್ಮ AAP ಸ್ನೇಹಿತರೇನಿದ್ದಾರೆ ಅವರು ಅವಲೇ ಹೇಳಿದ್ರು. ಸ್ಟಾರ್ಟಿಂಗ್ ನೀವು ಸರಿಯಾಗಿ ನೋಟ್ ಮಾಡಿದ್ರೆ ಎಲ್ಲೋ ಗೊತ್ತಿಲ್ಲ, ಅವ್ರು ಪ್ರಾರಂಭ ಹಂತದಲ್ಲೇ ಹೇಳ್ಬಿಟ್ರು ಯಾರು ಅಧಿಕಾರದಲ್ಲಿ ಇರ್ತಾರೋ ಅವ್ರ ಜೊತೆಲಿ ಹೋಗ್ತಾರೆ ಅಂತ. ನೋಟ್ ಮಾಡೇ ಪ್ರಶ್ನೆ ಕೇಳಿದ್ರು, ಓಟ್ ಚೋರಿ ಸರ್ ಹೇಳ್ತಾ ಇದೀನಲ್ಲ ಅವೆಲ್ಲ ಕೇಳಕ್ ಹೇಳಿ. ಯಾರು ಅಧಿಕಾರದಲ್ಲಿದ್ದರೆ ಅವ್ರ ಜೊತೆಲಿ ಹೋಗೋದು ಸಹಜ ಪ್ರಕ್ರಿಯೆ. ಆ ರೀತಿ ಅವ್ರ ಮನಸ್ಥಿತಿನೂ ಇರ್ಬೋದು, ನಾವನ್ನೆಲ್ಲ ಪ್ರಶ್ನೆ ಮಾಡಕ್ಕಲ್ಲ. ಯಾಕೆ ಅವರು ಅಷ್ಟೊಂದು ಧೈರ್ಯವಾಗಿ ಅಷ್ಟೊಂದು ನೀಟಾಗಿ ಹೇಳ್ತಾ ಇದ್ದಾರೆ ಅಂದರೆ, ನಮ್ಮಲ್ಲಿ ವಾಕ್ ಸ್ವಾತಂತ್ರ್ಯ ಇದೆ. ಏನು ಹೇಳಿ, ನೀವು ವಾಕ್ ಸ್ವಾತಂತ್ರ್ಯ ಇದೆ, ನೀವು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ನೀವು ನಿಮ್ಮ ಇದನ್ನ ಮಂಡನೆ ಮಾಡ್ಬೋದು. ನಾನು ಮಾತಾಡ್ದಲ್ಲಿ ಏನೋ ಬರ್ತಾ ಇರ್ತಾರೆ. ಬಿಹಾರದಲ್ಲಿ ಕಾಂಗ್ರೆಸ್ ಒಂದಂಕಿಗೆ ಸೀಮಿತ ಆಗಿದೆ. 61 ಕ್ಷೇತ್ರಗಳ ಪೈಕಿ ಕೇವಲ 4ರಲ್ಲಿ ಮುನ್ನಡೆ ಸಾಧಿಸಿದೆ. ಭಾರೀ ಗೆಲುವಿನ ನಿರೀಕ್ಷೆಯಲ್ಲಿದ್ದಂತ ರಾಹುಲ್ಗೆ ನಿರಾಸೆ. ಬಿಹಾರ ಫಲಿತಾಂಶ ರಾಜ್ಯದ ಮೇಲೂ ಪರಿಣಾಮ ಬೀರುತ್ತಾ ಅನ್ನುವಂಥ ಚರ್ಚೆಯಾಗ್ತಾ ಇದೆ. ನವೆಂಬರ್ ಕ್ರಾಂತಿಗೆ ಫುಲ್ ಸ್ಟಾಪ್ ಬೀಳತ್ತಾ? ಸಂಪುಟ ಪುನರ್ರಚನೆ, ಪವರ್ ಫೈಟ್ಗೂ ಬ್ರೇಕ್ ಹಾಕಲಾಗಿದೆ. ಈ ಒಂದು ಚುನಾವಣೆಯ ಫಲಿತಾಂಶ ಹೀನಾಯ ಸೋಲಿನತ್ತ ಕಾಂಗ್ರೆಸ್ ಹೋಗ್ತಾ ಇದೆ. ಬಿಹಾರದಲ್ಲಿ ಸಿಂಗಲ್ ಡಿಜಿಟ್ ಸೀಟ್, ಒಂದಂಕಿಗೆ ಸೀಮಿತವಾಗಿದೆ. 61ರ ಪೈಕಿ ಕೇವಲ 4ರಲ್ಲಿ ಮುನ್ನಡೆ. ರಾಹುಲ್ ಗಾಂಧಿ ಅವರ ಸಂಪೂರ್ಣ ಲೆಕ್ಕಾಚಾರ ಬುಡಮೇಲಾಯ್ತಾ ಬಿಹಾರದ ಈ ಒಂದು ಫಲಿತಾಂಶ ನೋಡ್ತಾ ಹೋಗೋದಾದ್ರೆ? ಎಸ್ ಆನಂದ್ ಅವರೇ, ಒಂದಂಕಿಗೆ ಸೀಮಿತ ಸದ್ಯಕ್ಕೆ ಅವೆಲ್ಲ ಬಂದಿದೆಯಲ್ಲ, ಅದು ಅವಾಗಿಂದಾನೆ ಹೇಳ್ತಾ ಇದ್ದೆ. ಸೊ ಇವ್ರಿಗೆ ಹೇಳ್ತಾ ಇದ್ರು, ನಾನು ಹೇಳ್ತೀನಿ, ಕಂಟಿನ್ಯೂ ಮಾಡ್ತೀನಿ. ಅಲ್ಲ, ಅವಾಗ ಬಂದಿದ್ದು ಅನ್ನೋಕ್ಕಿಂತ ಇಟ್ ಮಸ್ಟ್ ಬಿ ವೆರಿ ಡಿಸಪಾಯಿಂಟಿಂಗ್ ಸರ್. ರೈಟ್, ವಿ ಎಕ್ಸ್ಪೆಕ್ಟೆಡ್ ಸಮಥಿಂಗ್, ಇಟ್ಸ್ ಹ್ಯಾಪನ್ ಸಮಥಿಂಗ್. ಅದು ಜನರಿಗೆ ಕೊಡ್ತಾ ಇರುವಂಥ ತೀರ್ಪು, ಅದನ್ನೆಲ್ಲ ನಾವು ಹೋಗಿ ಪ್ರಶ್ನೆ ಮಾಡಿ ಅಂತೇಳಿ ನಾವು ವಿದಂಡವಾದ ಮಾಡೋಷ್ಟು ಇದೇನಿಲ್ಲ. ವಿ ಆರ್ ಅಕ್ಸೆಪ್ಟಿಂಗ್. ಈಗಾಗಲೇ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ದಾರೆ, ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಇನ್ನೂ ಏನೇನು ನಡೆಯುತ್ತೆ ಅಂತ ಗೊತ್ತಿಲ್ಲ, ಅಲ್ಲಿ ಏನೇನು ಡೆವಲಪ್ಮೆಂಟ್ಸ್ ಆಗುತ್ತೆ, ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಅಂತೇಳಿ. ಸೊ ಓಕೆ ಫೈನ್, ಗೆದ್ದಿರೋರಿಗೆಲ್ಲ ನಾನು ಆಗಲೇ ಮೊದಲೇ ಹೇಳ್ಬಿಡಿ. ಅಲ್ಲ, ಇವರು ನಮ್ಮ ಸ್ನೇಹಿತರು ಹೇಳ್ತಾರಲ್ಲ, ಅದಕ್ಕೆ ಹೇಳ್ತೀನಿ, ನಮ್ಮಲ್ಲಿ ಅದು ಸ್ವಾತಂತ್ರ್ಯ ಇದೆ, ನೀವು ಮಾತಾಡ್ಬೋದು. ಇಲ್ಲಿ ಅಧಿಕಾರಿ ಅಂತ ಹೇಳ್ತಾರೆ. ಈಗ ನಮ್ಮ AAP ನಮ್ಮ ನಾಚಪ್ಪರು ಕೂಡ ಹೇಳ್ತಾರೆ, ಅವಲ್ಲೇ ಇಂದಿರಾ ಗಾಂಧಿಯವರು ಒಂದು ಮಾತು ಹೇಳಿದ್ರೆ ಅದನ್ನ ಹಿಂದೆ ತಗೋತಾ ಇರಲಿಲ್ಲ ಅಂತ. ಈಗ ಮೋದಿ ಅವಾಗ ನಮ್ಮ BJP ಸ್ನೇಹಿತರುಗಳೆಲ್ಲ ಏನು ಹೇಳ್ತಾ ಇದ್ರು, ಅವಾಗ ಅದು ಸರ್ವಾಧಿಕಾರಿ ಧೋರಣೆ ಎಂಬುದು ಅದನ್ನ ಒಪ್ಕೋತಾ ಇದ್ದಾರೆ ಮೇಲೆ ಇಂಡೈರೆಕ್ಟ್ ಆಗಿ. ಇವಾಗ ಆ ಮಾತನ್ನ ನಾನು ಹಿಂಗೆ ಹೇಳೋಕ್ಕಾಗುತ್ತೆ? ಇವಾಗ ನಾನು ಅಮಿತ್ ಶಾ ಹೇಳಿದ ಮಾತನ್ನ ತೆಗೆದಾಕೋದಿಲ್ಲ, ಮೋದಿ ಹೇಳಿದ ಮಾತನ್ನ ತೆಗೆದಾಕೋದಿಲ್ಲ ಅಂದರೆ ಸರ್ವಾಧಿಕಾರ ಅಂತ ನೀವು ಒಪ್ಕೊಳ್ಳೋಕ್ಕಾಗುತ್ತಾ? ಇನ್ನು ಲೀಡರ್ಶಿಪ್ ಕ್ವಾಲಿಟಿ ಅಂತ ಕರೀತಾರೆ. ಅಂದರೆ ನೀವು ಒಪ್ಕೊಳ್ತಾ ಇದ್ದೀರಾ ಇವಾಗ, ಈಗ ಡೈರೆಕ್ಟಾಗಿ ಅವ್ರು ಇಂಡೈರೆಕ್ಟಾಗಿ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಎರಡನೇ ಬಂದ್ಬಿಟ್ಟು ಎಲ್ಲ ಇದನ್ನು ಕೂಡ ವರ್ಕೌಟ್ ಆಗಬೇಕು ಅಂತ ಏನೂ ಇಲ್ಲ. ನಾನು ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ ಅವ್ರ ಮಾತನ್ನು ಒಪ್ಪುತ್ತಾ ಇಲ್ಲ ಅಂತ ಇರಬಹುದು ನೋಡಿ, ಅದನ್ನೇ ಹೇಳೋದು. ಇಲ್ಲಿ ಒಬ್ಬೊಬ್ಬನ ಅಭಿಪ್ರಾಯನೂ ಕೂಡ ಸಂಗ್ರಹ ಆಗುತ್ತೆ, ಇಲ್ಲಿ ಎಲ್ಲ ಮ್ಯಾಟರ್ಸ್ ಆಗುತ್ತೆ. ಅದನ್ನೇ ಹೇಳೋದು ನಾವು. ಸಂವಿಧಾನದಲ್ಲಿ ಪ್ರತಿಯೊಂದು ಒಬ್ಬ ವ್ಯಕ್ತಿನಿಗೂ ಕೂಡ ಅವ್ರದೇ ಆದಂಥ ಮೌಲ್ಯಗಳಿರ್ತದೆ, ಅವ್ರದೇ ಆದಂಥ ಆಶ್ವಾಸ ಇರ್ತದೆ, ಗೌರವ ಕೊಡ್ಬೇಕು, ಅದಕ್ಕೆ ಆದಂಥ ಮೌಲ್ಯ ಇರ್ತದೆ. ಅದನ್ನ ಬಿಟ್ಟು ನಾನು ಮಾತ್ರ ಹೇಳಿದ್ನೇ ಕೇಳಬೇಕು ಅನ್ನೋದು ಸಂವಿಧಾನ ಒಪ್ಪಲ್ಲ. ಅದನ್ನೇ ರಾಹುಲ್ ಗಾಂಧಿನೂ ಒಪ್ಕೊಳ್ಳೋದು. ಹೌದು, ಈಗ ಒಪ್ಕೊಂಡು ನಾ ಹೇಳ್ತಾ ಇರೋದು ಬೇಡ ಆಗಿದೆಯಾ, ಬೇಡ ಬಿಡಿ, ನನಗೇನು ತೊಂದರೆ ಇಲ್ಲ. ಆದರೆ ನಿನ್ನ ಹಕ್ಕು ಕೇಳ್ಕೊತಾ ಇದ್ದಾರಲ್ಲ, ಅದನ್ನ ನಾನು ಸಹಿಸ್ತಾ ಇಲ್ಲ ಅಂತ ಹೇಳ್ತಾರೆ ರಾಹುಲ್ ಗಾಂಧಿ ಅವರು. ನಾನು ತುಷ್ಟೀಕರಣ ಮಾಡಬೇಕು, ಮುಸ್ಲಿಮನ್ನು ತುಷ್ಟೀಕರಣ ಮಾಡಬೇಕು, ಕ್ರಿಶ್ಚಿಯನ್ನ ತುಷ್ಟೀಕರಣ ಮಾಡಬೇಕು, ಜೈನ ಮಾಡಬೇಕು, ಬೌದ್ಧನ ಮಾಡಬೇಕು ಅನ್ನೋದೆಲ್ಲ ನಮ್ಮ ಉದ್ದೇಶ. ಇಲ್ಲಿರೋದು ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಮತದಾನದ ಹಕ್ಕು ಇದೆ. ಆ ಹಕ್ಕು ಎಲ್ಲೋ ಒಂದ್ ಕಡೆ ಕಳ್ಕೊತಾ ಇದ್ದಾರೆ, ಎಲ್ಲೋ ಒಂದ್ ಕಡೆ ಕಳ್ತನ ಆಗ್ತಾ ಇದೆ ಅಂತ ಅವ್ರು ಪ್ರತಿಪಾದನೆ ಮಾಡಿದ್ರು. ಅದನ್ನ ಹಲವಾರು ವಿಚಾರದಲ್ಲೂ ಕೂಡ ಇದೇ EC ಏನ್ ಕೊಟ್ಟಿದ್ದಾರೆ, ಇದೇ EC ಏನಿದೆ, ಎಲೆಕ್ಷನ್ ಕಮಿಷನ್ ಇದೆ, ಅದೇ ದಾಖಲೆಗಳನ್ನ ತಗೊಂಡೋಗಿ ಆಧಾರಪೂರ್ವಕವಾಗಿ ಕೂಡ ಅವರು ಸಾಬೀತು ಮಾಡಿಸಿದ್ದಾರೆ. ಈಗ ಆಳಂದದಲ್ಲಿ ನಡೆದಂತಹ ಏನೋ ಒಂದು ಮತಚೋರಿ ಏನಂತ ಹೇಳಿದ್ವಿ, ಅದಕ್ಕೆ SIT ತನಿಖೆ ಏನೋ ಮಾಡಿದ್ರು, ಅದರಲ್ಲಿ ಪ್ರೂವ್ ಆಗ್ತಾ ಇದೆ. ಈಗ ಅತಿ ಶೀಘ್ರದಲ್ಲೂ ಕೂಡ ಅದಕ್ಕೆ ಏನಾಗಬೇಕು, ತನಿಖೆ ಆಗ್ಬೇಕು, ನ್ಯಾಯಾಂಗಕ್ಕೆ ಹೋಗುತ್ತೆ ಅದು. ಈ ನಿಟ್ಟಿನಲ್ಲಿನೇ ನಾವು ಹೇಳ್ತಾ ಇರೋದು ಹೊರತಾಗಿ ನಾವೇನು ಕಪೋಕಲ್ಪಿತವಾಗಿ ನಾವೇ ಏನೋ ಒಂದು ಡೇಟಾ ತಗೊಂಬಂದ್ಬಿಟ್ಟು PPD ಮಾಡಿಬಿಟ್ಟು ಏನು ಕೊಡ್ತಾ ಇಲ್ಲ. ಎಷ್ಟು ಮಟ್ಟಿಗೆ ಅಪ್ಡೇಟೆಡ್ ವರ್ಷನ್ ಕೊಡ್ತಾ ಇದ್ದಾರೆ ಅಂದರೆ ರಾಹುಲ್ ಗಾಂಧಿ ಅವರು ತನ್ನ ಕೈಯಲ್ಲಿ ಏನು ಬೆಸ್ಟ್ ಕೊಡೋಕ್ಕಾಗುತ್ತೆ ಅದನ್ನು ಕೊಡ್ತಾ ಇದ್ದಾರೆ. ಹಲವು ನಾಯಕರು ಒಪ್ಕೋತಾ ಇದ್ದಾರೆ, ಹಲವು ನಾಯಕರು ನಮ್ಮ ನಾಯಕರೇ ಒಪ್ಕೊಳ್ದೇನೆ ಇರ್ಬೋದು. ಅದಕ್ಕೆ ಹಲವು ಉದಾಹರಣೆಗಳು ಕೂಡ ಇದೆ. ಹಂಗಂದ ಮಾತ್ರಕ್ಕೆ ನಾವು ಹೇಳೋದೆಲ್ಲ ಸುಳ್ಳು ಅಂತ ನೀವು ಹೇಳೋಕ್ಕಾಗುತ್ತೆ? ಎಲ್ಲಿ ಆಗಿದೆ? ನಾವು ಹೇಳ್ತಾರೆ ಎಲೆಕ್ಷನ್ ಕಮಿಷನ್ ಮೇಲೆ ನಾವು ಈ ತರ ನಡೀತಾ ಇದೆ ಅಂತ ಹೇಳಿದ ತಕ್ಷಣ ಯಾಕೆ BJP ಅವರು ಕುಂಬಳಕಾಯಿ ಕಳ್ಳಂದ ಎಗ್ಲು ಮುಟ್ಟು ನೋಡ್ಕೋತಾ ಇದ್ದಾರೆ? ಯಾಕೆ ಅವ್ರು ವಕ್ತಾರರಾಗ್ತಾ ಇದಾರೆ ಈ ಎಲೆಕ್ಷನ್ ಕಮಿಷನ್ಗೆ? ಈಗ ಎಲೆಕ್ಷನ್ ಕಮಿಷನ್ ಅವ್ರನ್ನ ನಾವು ಕೇಳಿದ್ವಿ, ಪ್ರಶ್ನೆ ಮಾಡಿದ್ವಿ, ಯಾಕೆ ಸ್ವಾಮಿ ಮನೆ ನಂಬರ್ 0 ಇದೆ ಅಂತ ಕೇಳಿದ್ವಿ. ಅವ್ರೇನು ಉತ್ತರ ಏನಿತ್ತು? ನಾವೇ ಕೇಳ್ತಾ ಇದೀವಿ, ಸರ್ ನೀವು ಇಟ್ಕೊಡಿ, ನಮ್ಗೆ CC ಕ್ಯಾಮ್ರಾದಲ್ಲಿ ಇಟ್ಟಿರಲ್ಲ, ಫುಟೇಜ್ ಕೊಡಿ ಅಂತ. ಏನಂತ ಹೇಳಿದ್ದಾರೆ ಹೇಳಿ? ಏನಂತ ಹೇಳಿದಾರೆ ಹೇಳಿ? ಹಾರಿಕೆ ಉತ್ತರ ಕೊಡ್ತಾ ಇದ್ದಾರೆ. ಅಲ್ಲಿ ಬಂದಿರೋ ಹೆಣ್ಮಕ್ಳಿಗೆ ಯಾರು ಸೇಫ್ಟಿ ಕೊಡ್ತಾರ್ರಿ?
ನಿನ್ ಮುಖ ಏನು ತೋರಿಸ್ಬೇಡಪ್ಪ, ಎಷ್ಟು ಜನ ಒಳಗೆ ಬರ್ತಾ ಇದ್ದಾರೆ, ಎಷ್ಟು ಜನ ಹೊರಗೆ ಹೋಗ್ತಾ ಇದ್ದಾರೆ, ಅದಾರು ಕೊಡ್ಬೇಕಲ್ವಾ? ಕೊಡ್ತಾ ಇದ್ದಾರಾ? ಹೇಳಿ. ಇವಾಗ ಇಷ್ಟೊತ್ತರ್ಗ ನಮ್ಮ ಇವ್ರು ಹೇಳ್ತಾ ಇದ್ರು, ನಮ್ಮ BJP ಸ್ನೇಹಿತರು ಹೇಳ್ತಾ ಇದ್ರು, ತಾಕತ್ತಿದ್ರೆ ದಮ್ಮಿದೆ ಪ್ರೊಡ್ಯೂಸ್ ಮಾಡಕ್ ಹೇಳಿ ನೋಡ, ತಾಕತ್ತಿದ್ರೆ ದಮ್ಮಿದ್ರೆ ಮಾಡಕ್ ಹೇಳಿ ಅವ್ರಿಗೆ. ಸುಮ್ಮನೆ ಆರೋಪ ಮಾಡ್ತೀಯ, ಕೇಸ್ ಹಾಕ್ಬೇಕಾ? ಡಿಫಾರ್ಮೇಶನ್ ಕೇಸು ಹಾಕ್ಬೇಕಾಗಿತ್ತು. ತಾಕತ್ತಿದ್ರೆ ದಮ್ಮಿದೆ, ಇದೆಲ್ಲ ಈ ಉಡಾಫೆ ಮಾತುಗಳನ್ನೆಲ್ಲ ಬಿಟ್ಬಿಡಿ. ನಾವ್ ಹೇಳ್ತಾ ಇರೋದು ದೇಶದ ಜನತೆ ಏನಿದೆ ಅವ್ರ ಹಕ್ಕು ಬೇಕು. ನಾನು ಹೇಳಿಲ್ಲ ತಾಕತ್ತು ದಮ್ಮು, ನೀವು ರಿವೈಂಡ್ ಮಾಡಿ ನೋಡಿ, ನೀವು ರಿವೈಂಡ್ ಮಾಡಿ ನೋಡಿ, ಅವ್ರು ಹೇಳ್ಕೊಳ್ಳಿ, ನೀವು ರಿವೈಂಡ್ ಗುರುಗಳೇ ರಿವೈಂಡ್ ಮಾಡಿ ನೋಡಿ. ನೀವು ಬಹಳ ನಾನು ಹೇಳಿಲ್ಲ, ಡಿಪ್ಲೊಮೆಟಿಕ್ ಆಗಿ ಮಾತಾಡೋ ಜನ ನೀವು. ಸ್ವಾತಂತ್ರ್ಯ ಅವ್ರು ಹೇಳಿರ್ಬೋದು, ನನಗೆ ಸ್ವಾತಂತ್ರ್ಯ ನೋಡಿ. ನೀವು ಅದನ್ನೇ ಫಸ್ಟ್ ಏನಂದ್ರಿ, ದಿವಾಳಿತನ ಆಗುತ್ತೆ ಅಂದ್ರಿ, ಎಲ್ಲ ನಾವು ಒಂದ್ಸರಿ ಒಪ್ಕೊಂಡು ಅದಂಗೆ. ಕಳ್ಳ ಕಳ್ಳನೇ, ಸಾಫ್ಟ್ ಕಳ್ಳ ಬೇರೆ, ನಮ್ ಡಾರ್ಕ್ ಕಳ್ಳ ಬೇರೆ. ನೀವು ಮಾತಿನಲ್ಲೇ ನನ್ಗೆಲ್ಲ ಅರ್ಥ ಆಗ್ತದೆ. ಮಾತ್ರ ಅವ್ರ ಮೇಲೆ ಬಿದ್ದಿದ್ದಲ್ಲ, ಬಿಹಾರದ ಜೊತೆ ಹಲವು ರಾಜ್ಯಗಳಲ್ಲಿ ಬೈ ಎಲೆಕ್ಷನ್ಸ್, ಜಮ್ಮು ಕಾಶ್ಮೀರದ ನಾಗ್ರೋಟ ಉಪಚುನಾವಣೆ ಆಗಬೇಕಾಗಿದೆ. ಬಿಜೆಪಿಯ ದೇವಯಾನಿ ರಾಣಾಗೆ ಭರ್ಜರಿ ಗೆಲುವು. ಉಪಚುನಾವಣೆಗಳ ರಿಸಲ್ಟ್ಸ್, JKNPPಯ ಹರ್ಷದೇವ್ ವಿರುದ್ಧ ದೇವಯಾನಿಗೆ ಜಯ ಲಭಿಸಿದೆ. 24,647 ಮತಗಳ ಅಂತರದಿಂದ ದೇವಯಾನಿಗೆ ಗೆಲುವು ಸಿಕ್ಕಿರುವಂಥದ್ದು. ಬಿಹಾರದ ಜೊತೆ ಹಲವು ರಾಜ್ಯದಂತ ಬೈ ಎಲೆಕ್ಷನ್ ರಿಸಲ್ಟ್ಸ್ ಕೂಡ ಹೇಳ್ತಾ ಇದ್ದೀವಿ ನಿಮಗೆ. ಜಮ್ಮು ಕಾಶ್ಮೀರದ ನಾಗ್ರೋಟ ಉಪಚುನಾವಣೆ ದೇವಯಾನಿ ಅವರಿಗೆ ಜಯ ಲಭಿಸಿರುವಂಥದ್ದು. ಬಿಜೆಪಿಯ ದೇವಯಾನಿ ರಾಣಾ. ಬೈ ಎಲೆಕ್ಷನ್ ರಿಸಲ್ಟ್ಸ್ ಕೂಡ ಒಂದೊಂದೇ ಬರ್ತಾ ಇದೆ. ಹರ್ಷದೇವ್ ಅವರ ವಿರುದ್ಧ ದೇವಯಾನಿ ರಾಣಾ ಅವರಿಗೆ ಜಯ ಸಿಕ್ಕಿರುವಂಥದ್ದು. 24,647 ವೋಟ್ಸ್ ಡಿಫರೆನ್ಸ್ ಇದೆ. ಎಸ್ ಸರ್. ಸೊ ನೀವು ಹೇಗೆ ಹೇಳ್ತಾ ಇರ್ತೀರಂದ್ರೆ ತುಂಬ ಸಾಫ್ಟ್. ಅವ್ರು ಹೇಳೋಕ್ಕೆ ಕೆಲವು ಮಾತುಗಳು, ವರ್ಡ್ಗಳನ್ನ ನಾನು ಕೇಳ್ಕೊತಾ ಇದೆ. ಕುಳ್ಳ ಅಂದರೆ ಕುಳ್ಳ, ಉದ್ದ ಅಂದರೆ ಉದ್ದ, ಕರಿಯ ಅಂದರೆ ಕರಿಯ, ಬಿಳಿಯ ಅಂದರೆ ಬಿಳಿಯ. ದಿಸ್ ಈಸ್ ವಾಟ್ ನೀವು ಒಂದು ಕಲರಲ್ಲೇ ನೋಡ್ಬಿಟ್ಟು ಹೇಳ್ತೀರಾ, ಇವನು ಈ ಜಾತಿ, ಈ ಧರ್ಮ. ಆ ರೀತಿ ಮನೋಭಾವನೆ ನಿಮಗೆ ಎಲ್ಲಿಂದ ಸೃಷ್ಟಿ ಆಗ್ತಾ ಇದೆ? ಯಾವ ಕಂಪ್ನಿ ನಿಮ್ಗೆ ಹೇಳ್ಕೊಡ್ತಾ ಇದೆ? ಫಸ್ಟ್ ಇದು ಬದಲಾವಣೆ ಮಾಡ್ಕೋಬೇಕು. ಏನು ಹೇಳಿ, ಕಪ್ಪಗಿದ್ರೆ ಅವ್ನು ಕಳ್ಳ, ಹೇಳಿಲ್ಲ, ತಪ್ಪು ಹೇಳ್ಬಾರ್ದು. ಅವ್ರು ಹೇಳಿಲ್ಲ, ಅಂತ ಹೇಳ್ತೀವಿ, ಬೆಳ್ಳಗಿದ್ರೆ ಬೆಳ್ಳಗಿದ್ದಾರೆ ಅಂತ ಹೇಳ್ತೀವಿ ಅಂತ. ವೈಟ್ ಆರ್ ಬ್ಲಾಕ್, ಕೋತಿ ಮೊಸರು ಕೂಡ ಮೇಕೆ ಬಾಯಿಗೆ ಓಡಿಸ್ತು ಅಂತ ಹಂಗಾಗ್ಬಾರ್ದು. ಇಲ್ಲ, ಅವ್ರ ಆತರ ಮಾತಾಡಕ್ ಮುಂಚೆನೆ ಇದ್ ಮಾಡ್ಬಿಟ್ರೆ ನಾನು ಇವಾಗ ಅದ್ ಹೇಳ್ಬಿಟ್ಟೆ ಅಂತ ಆಗುತ್ತೆ. ಕಪ್ಪಗಿರೋನ್ ಕಳ್ಳ, ಮುಂಚೆ ನೀವು ಒಪ್ಕೋತಾ ಮಾಡಿ. ನಾನ್ ಮಾತಾಡಕ್ ಮುಂಚೆ ನೀವು ಅರ್ಧದಲ್ಲಿ ಮಾತಾಡಿದ್ರೆ ಇವಾಗ ನಾನ್ ಹಂಗೆ ಹೇಳ್ದೆ ಅಂತ ಆಗುತ್ತೆ. ಅದಕ್ಕೆ ಸ್ವಲ್ಪ ಸಮಾಧಾನದಿಂದ ಕೇಳಿಸ್ಕೊಳ್ಬೇಕು. ಒಂದನ್ನ ಕ್ಲಿಯರ್ ಮಾಡೋವರೆಗೂ ಸ್ಪಷ್ಟಪಡಿಸಕ್ ಬಿಟ್ರೆ ತಾನೆ ಆಯ್ತು ಸರ್. ಕಪ್ಪಗಿದ್ರೆ ಕಳ್ಳ, ಬೆಳ್ಳಗಿದ್ರೆ ಬೆಳೆಯ, ಎತ್ತರಕ್ಕಿದ್ದವನ್ ಬುದ್ಧಿವಂತ, ಕುಳ್ಳಿಗಿರೋನ್ ದಡ್ಡ, ದಪ್ಪಗಿರೋನ್ ಸೋಂಬೇರಿ, ಸಣ್ಣಗಿರೋನು ವ್ಯಾಪಾರಿ. ಇದೆಲ್ಲ ಯಾರು ನಿಮ್ಗೆ ಹೇಳ್ಕೊಡೋದು? ಯಾಕೆ ಈ ತರ ನಿಮ್ಗೆ ಆ ಕಲ್ಪನೆ ಬರುತ್ತೆ? ರಿವೈಂಡ್ ಮಾಡಿ ನೋಡಿ ನೀವು. ಈ ವಿಚಾರಗಳು, ಈ ಮಾತುಗಳು ಬಂದಿದೆಯಲ್ಲ, ಈ ಕುಂಕುತನ ಬಂದಿದೆಯಲ್ವ ಅಂತ ನೀವು ನೋಡಿ. ಕುಂಕುತನ ಬೇರೆ, ಸ್ಟೇಟ್ಮೆಂಟ್ ಬೇರೆ. ನೀವು ನೋಡ್ಬಿಟ್ಟು ನೋಡಿ, ಅಲ್ಲೊಂದು ಇದಿದೆ, ಹುಳ ಇದೆ, ಅದ್ ಕಚ್ಚಲ್ಲ. ಹುಳ ಅಂದ್ರೆ ಹುಳನೇ, ಕಚ್ಚುತ್ತಂದ್ರೆ ಕಚ್ಚುತ್ತೆ. ಅದನ್ನೇ ಅವ್ರು ಹೇಳಿದ್, ಕಪ್ಪಗಿರೋನ್ ಕಪ್ಪಗಿದೀವಿ ಅಂತೀವಿ, ಬೆಳ್ಳಗಿರೋನ್ ಬೆಳ್ಳಗಿದ್ದೀರಿ. ಅದವ್ರು ಮಾತಾಗಿತ್ತು. ಯಾಕೆ ವಿಷಯಾಂತರ ಬೇಡ, ಕಮ್ ಟು ದ ಪಾಯಿಂಟ್ ಸರ್, ಕಮ್ ಟು ದ ಪಾಯಿಂಟ್. ಈ ರೀತಿ ಮನಸ್ಥಿತಿ ಇರೋರ ಹತ್ರ ನಾವು ಯಾವುದೇ ಕಾರಣಕ್ಕೂ ಚರ್ಚೆ ಮಾಡಬಾರ್ದು. ಯಾಕೆ ಅಂದ್ರೆ ಅವರಲ್ಲಿ ಒಂದು ಮನಸ್ಥಿತಿ ಒಂದು ಉಳ್ಕೊಂಡ್ಬಿಟ್ಟಿದೆ. ಅದೇ ನಾನು ಹೇಳಕ್ ಬರ್ತಾ ಇದ್ದು, ಈ ತರ ಕಲರ್ ಇರೋನು ಈ ತರದನ್ನೇ ಯೋಚನೆ ಮಾಡ್ತಾ ಇರ್ತಾನೆ, ಈ ತರ. ನೀವು ಆ ಮನಸ್ಥಿತಿಯಿಂದ ಹೊರಗೆ ಬನ್ನಿ. ನಾವ್ ಹೇಳ್ತಾ ಇರೋದು ಅವನೊಬ್ಬ ಮನುಷ್ಯ ಅಂತ ಫಸ್ಟ್ ನೋಡಿ, ಈ ದೇಶದ ಪ್ರಜೆ ಅಂತ ಫಸ್ಟ್ ತಿಳ್ಕೊಳ್ಳಿ. ಅವ್ನು ಕೊಡ್ಬೇಕಾದ್ರೆ ಮಾತು ಏನ್ ಕೊಡ್ಬೇಕು, ಯಾವ ರೀತಿ ಅವ್ನಿಗೆ ಹಕ್ಕು ಕೊಡ್ಬೇಕು, ಅದ್ರ ಬಗ್ಗೆ ಯೋಚನೆ ಮಾಡಿ.
ಅದನ್ನ ಬಿಟ್ಟು ಅವ್ನು ಅದನ್ನೇ ಸೀಮಿತಗೊಳಿಸ್ತಾ ಇದೆಯಲ್ಲ, ಇಂಥ ಮನಸ್ಥಿತಿಗಳ ವಿರುದ್ಧ ಹೋರಾಟ ಮಾಡ್ತಾ ಇರೋದು ನಾವು. ಸಂತೋಷ್ ಅವರೇ, ನಂಗೆ ಅವಕಾಶ ಆಯ್ತಾ? ಕೊಡ್ಬೇಕೀಗ.